ಪಶ್ಚಿಮ ಬಂಗಾಳದ ರಾಜಕಾರಣದಲ್ಲಿ ಮತ್ತೊಂದು ರೋಚಕ ಬೆಳವಣಿಗೆಯಾಗಿದ್ದು, ತೃಣಮೂಲ ಕಾಂಗ್ರೆಸ್ ಮುಖ್ಯಸ್ಥೆ ಮಮತಾ ಬ್ಯಾನರ್ಜಿ ಅವರಿಗೆ ಕಾಂಗ್ರೆಸ್ ಪಕ್ಷ ಜುಲೈ 21ರ ಹುತಾತ್ಮರ ದಿನಾಚರಣೆಯ ಕಾರ್ಯಕ್ರಮಕ್ಕೆ ಅಧಿಕೃತವಾಗಿ ಇನ್ವೈಟ್ ಮಾಡಿದೆ. ಆದರೆ ಈ ಇನ್ವಿಟೇಷನ್ನೊಂದಿಗೆ ಕಾಂಗ್ರೆಸ್ ಒಂದು ಪ್ರಮುಖ ಷರತ್ತನ್ನ ಹಾಕಿದ್ದು, ಸುಮಾರು 3 ದಶಕಗಳ ಹಿಂದೆ ಕಾಂಗ್ರೆಸ್ ಪಕ್ಷವನ್ನ ತೊರೆದಿದ್ದು ತಮ್ಮ ರಾಜಕೀಯ ತಪ್ಪು ಅನ್ನೋದನ್ನ ಮಮತಾ ಬಹಿರಂಗವಾಗಿ ಒಪ್ಪಿಕೊಳ್ಳಬೇಕು ಅಂತ ಹೇಳಿದೆಯಂತೆ. ಕೋಲ್ಕತ್ತಾದ ಶಾಹಿದ್ ಮಿನಾರ್ನಲ್ಲಿ ಆಯೋಜಿಸಲಾಗಿರೋ ಕಾರ್ಯಕ್ರಮದ ಸಿದ್ಧತೆಗಳನ್ನು ಪರಿಶೀಲನೆ ಮಾಡಿದ ಮೇಲೆ ಮಾತನಾಡಿರೋ ಪಶ್ಚಿಮ ಬಂಗಾಳದ ಕಾಂಗ್ರೆಸ್ ಅಧ್ಯಕ್ಷ ಶುಭಂಕರ್ ಸರ್ಕಾರ್ ಅವರು ಈ ಸವಾಲು ಹಾಕಿದ್ದಾರೆ. ಜುಲೈ 21, 1993ರಂದು ನಡೆದ ಐತಿಹಾಸಿಕ ಚಳವಳಿಯ ಪರಂಪರೆಯನ್ನ ತಿರುಚುವುದಕ್ಕೆ ಯತ್ನಿಸದೆ ಅದರ ನೈಜ ಇತಿಹಾಸವನ್ನ ಮಮತಾ ಬ್ಯಾನರ್ಜಿ ಅವರು ಗುರುತಿಸಬೇಕು ಅಂತ ಸರ್ಕಾರ್ ಒತ್ತಾಯಿಸಿದ್ದಾರೆ. ಮಮತಾ ಬ್ಯಾನರ್ಜಿ ಅವರಿಗೆ ನಿಜವಾಗ್ಲೂ ಧೈರ್ಯ ಇದ್ರೆ ಅವರು ಇತಿಹಾಸವನ್ನ ತಿರುಚುವುದಕ್ಕೆ ಟ್ರೈ ಮಾಡಬಾರದು. ಹಿಂದೆ ತಾವು ಕೈಗೊಂಡ ತಪ್ಪು ರಾಜಕೀಯ ನಿರ್ಧಾರವನ್ನು ಅವರು ಸಾರ್ವಜನಿಕವಾಗಿ ಒಪ್ಪಿಕೊಳ್ಳಬೇಕು. ಅವರು ಮುಖ್ಯವಾಗಿ ನಮ್ಮ ಶಾಹಿದ್ ಮಿನಾರ್ ಕಾರ್ಯಕ್ರಮಕ್ಕೆ ಬಂದು ಹುತಾತ್ಮರಿಗೆ ಗೌರವ ಸಲ್ಲಿಸಬಹುದು ಅಂತ ಶುಭಂಕರ್ ಸರ್ಕಾರ್ ತಿಳಿಸಿದ್ದಾರೆ. 1993ರ ಆ ಚಳುವಳಿ ಯೂತ್ ಕಾಂಗ್ರೆಸ್ ಧ್ವಜದ ಅಡಿಯಲ್ಲೇ ನಡೆದಿತ್ತು. ಹಾಗೆ ಇತಿಹಾಸವನ್ನ ಯಾರಿಗೂ ಅಳಿಸೋದಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ಅವರು ಪ್ರತಿಪಾದಿಸಿದ್ದಾರೆ. ಮಮತಾ ಬ್ಯಾನರ್ಜಿ ಅವರು ಈ ವೇದಿಕೆಗೆ ಬಂದು ತಮ್ಮ ಹಳೆ ತಪ್ಪನ್ನ ಒಪ್ಪಿಕೊಂಡ್ರೆ ಅದು ಅವರ ರಾಜಕೀಯ ಪ್ರಾಯಶ್ಚಿತ್ತದ ಪ್ರಮುಖ ಹೆಜ್ಜೆಯಾಗುತ್ತೆ ಅಂತಾನೂ ಅಭಿಪ್ರಾಯಪಟ್ಟಿದ್ದಾರೆ. ಜುಲೈ 21, 1993ರಂದು ಮಮತಾ ಬ್ಯಾನರ್ಜಿಯವರ ನೇತೃತ್ವದಲ್ಲಿ ನಡೆದಿದ್ದ ಯೂತ್ ಕಾಂಗ್ರೆಸ್ ರ್ಯಾಲಿಯ ಮೇಲೆ ಪೊಲೀಸರು ನಡೆಸಿದ ಗುಂಡಿನ ದಾಳಿಯಲ್ಲಿ 13 ಕಾರ್ಯಕರ್ತರು ಸಾವನ್ನಪ್ಪಿದ್ರು. ಇದಾದ ಮೇಲೆ ಡಿಸೆಂಬರ್ 1997ರಲ್ಲಿ ಕಾಂಗ್ರೆಸ್ ತೊರೆದ ಮಮತಾ ಬ್ಯಾನರ್ಜಿ ಟಿಎಂಸಿ ಪಕ್ಷವನ್ನ ಸ್ಥಾಪಿಸಿದ್ರು. ಅಂದಿನಿಂದ ಇಂದಿನ ತನಕ ಟಿಎಂಸಿ ಈ ದಿನವನ್ನ ಅತ್ಯಂತ ದೊಡ್ಡ ಮಟ್ಟದ ಸಮಾವೇಶಗಳ ಮೂಲಕ ತನ್ನ ಶಕ್ತಿ ಪ್ರದರ್ಶನದ ದಿನವಾಗಿ ಆಚರಿಸಿಕೊಂಡು ಬಂದಿದೆ. ಆದರೆ ಕಾಂಗ್ರೆಸ್ ಮಾತ್ರ ಇದನ್ನ ಸಣ್ಣ ಮಟ್ಟದ ಕಾರ್ಯಕ್ರಮಗಳ ಮೂಲಕ ಆಚರಿಸ್ತಾ ಇತ್ತು. ಬಂಗಾಳ ವಿಧಾನಸಭಾ ಚುನಾವಣೆಯಲ್ಲಿ ಮಮತಾ ಬ್ಯಾನರ್ಜಿ ಅವರು ಅಧಿಕಾರ ಕಳೆದುಕೊಂಡ ಮೇಲೆ ಪ್ರಸ್ತುತ ರಾಜಕೀಯ ಪರಿಸ್ಥಿತಿ ತುಂಬಾನೇ ಬದಲಾಗಿದೆ. ಟಿಎಂಸಿ ಪಕ್ಷ ಪ್ರಸ್ತುತ ಹಲವು ಕಡೆ ಆಂತರಿಕ ಭಿನ್ನಾಭಿಪ್ರಾಯ ಹಾಗೆ ಬಂಡಾಯವನ್ನ ಫೇಸ್ ಮಾಡ್ತಾ ಇದೆ. ಋತಬ್ರತ ಬ್ಯಾನರ್ಜಿ ನೇತೃತ್ವದ ಟಿಎಂಸಿ ಬಂಡಾಯ ಬಣ ಎಸ್ಪ್ಲನೇಡ್ನ ಮಹಾತ್ಮ ಗಾಂಧಿ ಪ್ರತಿಮೆಯ ಬಳಿ ಪ್ರತ್ಯೇಕವಾಗಿ ಈ ದಿನವನ್ನ ಆಚರಿಸುವುದಕ್ಕೆ ಮುಂದಾಗಿದೆ. ಇನ್ನೊಂದು ಕಡೆ ಮಮತಾ ಬ್ಯಾನರ್ಜಿ ಅವರ ನಿಷ್ಠಾವಂತ ಪಡೆಗೆ ಪ್ರತಿ ವರ್ಷದಂತೆ ವಿಕ್ಟೋರಿಯಾ ಹೌಸ್ ಮುಂಭಾಗ ಕಾರ್ಯಕ್ರಮ ಮಾಡುವುದಕ್ಕೆ ಪೊಲೀಸರು ಅನುಮತಿ ನಿರಾಕರಿಸಿದ್ದು, ಈ ವಿವಾದ ಪ್ರಸ್ತುತ ನ್ಯಾಯಾಲಯದ ಮೆಟ್ಟಿಲೇರಿದೆ. ಈ ಸಂಕಷ್ಟದ ಸಮಯದಲ್ಲಿ ಕಾಂಗ್ರೆಸ್ ಕೊಟ್ಟಿರೋ ಆಹ್ವಾನ ಬಂಗಾಳ ರಾಜಕೀಯ ವಲಯದಲ್ಲಿ ತೀವ್ರ ಕುತೂಹಲವನ್ನ ಕೆರಳಿಸಿದೆ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.